ತುಂಬಾ ಜನ ಕೇಳ್ತಾರೆ, ಸರ್ ನಾನು ಜಾಸ್ತಿ ಊಟ ಮಾಡೋದೇ ಇಲ್ಲ ಅಂದ್ರೆ ಒಂದು ಹೊಟ್ಟೆ ಯಾಕೆ ಜಾಸ್ತಿ ಇರುತ್ತಂತ. ಇದೊಂದು ವ್ಯಾಲಿಡ್ ಕ್ವಶನ್. ಬಟ್ ಈ ಹೊಟ್ಟೆ ಜಾಸ್ತಿಯಾಗಿ ಬೇರೆ ಏನಾರ ಕಾರಣಗಳಿದಾವ ತಿನ್ನೋದ್ ಬಿಟ್ಟು? ಇದು ಹೊಟ್ಟೆ ಜಾಸ್ತಿ ಆಗಿದೆ ಅಂದ್ರೆ ಏನೇನು ಇಂಡಿಕೇಟ್ ಮಾಡುತ್ತೆ ಅಂತ ಒಂದು ಸರ್ವೇ ಸಾಮಾನ್ಯವಾಗಿ ನಾವು ಜನರಲ್ಲಿ ಬರೋ ಒಂದು ಕಾಮನ್ ಕ್ವಶನ್ಸ್. ಜಾಸ್ತಿ ತಿಂದ್ರೆ ಡೆಫಿನೆಟ್ಲಿ ಹೊಟ್ಟೆ ಬೊಜ್ಜು ಬರುತ್ತೆ. ಅದಲ್ದಲ್ಲೇ ಕೆಲವರಿಗೆ ಲ್ಯಾಕ್ ಆಫ್ ಸ್ಲೀಪ್. ಸೊ ಲ್ಯಾಕ್ ಆಫ್ ಸ್ಲೀಪ್ ಆದಾಗ ಏನಾಗುತ್ತೆ ಅಂದ್ರೆ ಆ ಸ್ಟ್ರೈನ್ ಸ್ಟ್ರೆಸ್ ಬಾಡಿ ಕೂಡ ರಿಯಾಕ್ಟ್ ಮಾಡುತ್ತೆ. ಸೊ ಆ ಸಂದರ್ಭದಲ್ಲಿ ಕೂಡ ನಿಮಗೆ ಒಂಥರ ಒಬೆಸಿಟಿ ಕಾಣಿಸ್ಕೊಳುತ್ತೆ. ಮತ್ತೆ ಫ್ರೀಕ್ವೆಂಟ್ ಆಗಿ ಏನೋ ತಿಂತಾನೆ ಇರ್ತದೆ, ಅದಕ್ಕೆ ಗ್ರೇಸಿಂಗ್ ಡಿಸಾರ್ಡರ್ ಅಂತೀವಿ. ಅಂದ್ರೆ ಅವಾಗ ತಿನ್ನೋದು, ಸ್ನಾಕ್ಸ್ ತಿನ್ನೋದು, ಆ ತರ ಎಲ್ಲ ಇರುತ್ತೆ. ಕೆಲವೊಮ್ಮೆ ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ, ಕೆಲವು ಸರಿ ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ, ಕೆಲವರಿಗೆ ಅಂಡರ್ಲೈಯಿಂಗ್ ಮೆಡಿಕಲ್ ಇಶ್ಯೂಸ್ ಇರುತ್ತೆ. ಸೊ ಹೀಗೆ ಸುಮಾರು ಕಾರಣಗಳು ಕೂಡ ಇರ್ತವೆ ಅಪಾರ್ಟ್ ಫ್ರಮ್ ಜಾಸ್ತಿ ತಿನ್ನೋದ್ರಿಂದ. ಸೊ ನಿಮ್ಮ ಟ್ರಂಕಲ್ ಒಬೆಸಿಟಿ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಮ ಇಂಟರ್ನಲ್ ಆರ್ಗನ್ಸ್ ಅಂದ್ರೆ ವಿಸರಲ್ ಫ್ಯಾಟ್ ಅಂತೀವಿ, ಅದು ಕೂಡ ಜಾಸ್ತಿ ಇದೆ ಅಂತ ಒಂದು ಇಂಡಿಕೇಟರ್. ಅಂದ್ರೆ ಲಿವರ್ ಸುತ್ತಲೂ, ಆಮೇಲೆ ಲಂಗ್ಸ್ ಅಲ್ಲಿ, ಆಮೇಲೆ ಕಿಡ್ನಿ ಸುತ್ತಲೂ, ಆಮೇಲೆ ಇಂಟೆಸ್ಟೈನ್ಸ್ ಗಳಲ್ಲಿ ಇಲ್ಲೆಲ್ಲ ಕೂಡ ಫ್ಯಾಟ್ ಸೇರ್ಕೊಂಡು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಡಯಾಬಿಟಿಸ್ ಬರುತ್ತೆ. ಅದಲ್ದಲ್ಲೇ ಹೈಪರ್ ಟೆನ್ಷನ್ ಬರುತ್ತೆ. ಎರಡು ಕಾಯಿಲೆಗಳು ಬಂದ್ರೆ ಸೆರೆಬ್ರೋ ವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂದ್ರೆ ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಎಲ್ಲ ಜಾಸ್ತಿ ಆಗುತ್ತೆ. ನಾವೇನ್ ತಿಂತೀವೋ ಅದನ್ನ ಖರ್ಚು ಮಾಡಬೇಕು. ಸೊ ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿದ್ದಾಗ ಏನಾಗುತ್ತೆ, ನೀವು ಸ್ವಲ್ಪ ತಿಂದ್ರು ಕೂಡ ಅದು ಬಾಡಿಯಲ್ಲಿ ಶೇಖರಣೆ ಆಗುತ್ತೆ. ಸೊ ಈ ಒಂದು ಮಾಹಿತಿ ಮೋಸ್ಟ್ಲಿ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ತುಂಬಾ ಉಪಯೋಗಕಾರಿ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ.